ನಮಸ್ಕಾರ ವೀಕ್ಷಕರೇ. ಇಂದು ನಿನ್ನೆ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಮಾಡಿದ್ರು. ಮಾಧ್ಯಮ ಮಾರಿಕೊಂಡ ಮಾಧ್ಯಮಗಳು ಅಂತ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ಪ್ರಕಾಶ್ ರಾಜ್ ಅವರು ಧರ್ಮಸ್ಥಳ ಕೇಸಿನ ಸಂಬಂಧಪಟ್ಟಂತೆ ಅವರ ಕೈವಾಡವೆಂದು ಮಾಧ್ಯಮದಲ್ಲಿ ಸುಮಾರು ಮಾಧ್ಯಮಗಳು ಬಿತ್ತನೆ ಮಾಡಿದ್ದವು. ಅದಕ್ಕೋಸ್ಕರ ಅವರಿಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಇಂದು ಪ್ರಕಾಶ್ ರಾಜ್ ಅವರು ಸುದ್ದಿಗೋಷ್ಠಿ ನಡೆಸಿದರು. ಅವರ ಮೇಲೆ ಮುಗಿಬಿದ್ದವು ಸ್ನೇಹಿತರೆ. ಹಾಗಾಗಿ ಅವರು ಅದೇ ತರ ಉತ್ತರ ಕೊಟ್ಟರು. ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಎಗರ ಮುಟ್ಕೊಂಡು ಕಾಣ್ತೀರಾ ಅಂತ ಅದೇ ತರ ಉತ್ತರ ಕೊಟ್ರು. ಅದೇ ಆ ಮಾಧ್ಯಮ ಸಂವಿಧಾನ 4ನೇ ಅಂಗ ಎಂದು ಅವರೇ ಬಿಂಬನೆ ಮಾಡ್ಕೊಳ್ತಾರೆ. ಸಾಮಾನ್ಯ ಮನುಷ್ಯ ಕೇಳ ಅಂತ ಪ್ರಶ್ನೆ ಅವರು ಮಾಧ್ಯಮ ಕೇಳ ಅಂತ ಪ್ರಶ್ನೆನ ಒಬ್ರು ಸಾಮಾನ್ಯ ನಾಗರಿಕನಾಗಿ ಪ್ರಜೆಯಾಗಿ ಕೇಳಿದ್ರಿಗೆ ಅವರ ಮೇಲೆ ಮುಗಿಯುವುದು ಯಾವ ನ್ಯಾಯ? ಅಲ್ಲಿ ಕೊಲೆ ಆಗಿರೋ ಸತ್ಯ, ರೇಪ್ ಆಗಿರೋ ಸತ್ಯ. ಅಲ್ಲಿ ತನಿಖೆಯಲ್ಲಿ SIT ತನಿಖೆಯಲ್ಲಿ ನಾನು ಕೇಳುಪಟ್ಟಂತೆ ಊಹಾಪೋಹ ಅಂತ ಅಂತೆ ಅಲ್ಲಿ ಅಷ್ಟು ಗೋಡೆಗಳು ಸಿಕ್ಕಿದಾವೆ, ಇಷ್ಟು ಪಳವಳಿಕೆ ಸಿಕ್ಕಿದಾವೆ. ಅದು ಗೌಪ್ಯವಾಗಿ ಅದು ರಾಜ್ಯ ಸರ್ಕಾರಕ್ಕೆ ತನಿಖೆಯನ್ನು ಒಪ್ಪಿಗೆ ಮಾಡಿದ್ದಾರೆ. ಹಾಗಾಗಿ ಅವರು 200 ಕೋಟಿ ಡೀಲ್ ಅಂತೆ, 300 ಕೋಟಿ ಡೀಲ್ ಅಂತೆ, ಈ ಅಂತೆ ಕಂತೆ ಅಂತೆ ಸಂತೆಗಳು ಮಾತು ಇದೇ ತರ ಟಿವಿಗಳು ಬಿದ್ದರಿಕೆ ಮಾಡ್ತಾ ಇದ್ರು. ಅವರು ಕೇಳಿ ತಪ್ಪೇನಿದೆ? ಅಲ್ಲಿ ಕೊಲೆ ಆಗಿರೋ ಸತ್ಯ, ಮರ್ಡರ್ ಆಗಿರೋ ಸತ್ಯ, ಒಂದು ಹೆಣ್ಣು ಮಗುವಿನ ತಲೆ ಬೋಳಿಸಿರುವಂತ ಸ್ಥಿತಿಯಲ್ಲಿ ಸಿಕ್ಕಿರೋದು ಅದು ಸತ್ಯ. ಹಾಗಾಗಿದ್ದಲ್ಲಿ ತನಿಖೆ ಆಗ್ಲಿ ಬಿಡಿ, ನಿಮಗೇನು ತೊಂದರೆ? ಈ ಮಾಧ್ಯಮ ಮಾಡ್ಬೇಕಾದ್ರೆ ಕೆಲಸನ ಒಬ್ಬ ನಾಗರಿಕನಾಗಿ ಒಬ್ಬ ನಟ ಈ ತರ ಧ್ವನಿ ತಪ್ಪೇನಿದೆ ಅದರಲ್ಲಿ? ನೀವು ಮಾಡ್ಬೇಕಾಗಿರೋ ಕೆಲ್ಸನ ಆದ್ರೆ ನೀವು ಸೈಲೆಂಟ್ ಆಗಿದ್ದು ಬೇರೆಯವ್ರನ್ನ ಈ ತರ ಮುಂದೆ ಬಿದ್ದವ್ರನ್ನ ಹೋರಾಟ ಮಾಡ್ತಾ ಇದೆ. ಗಿರೀಶ್ ಮಟ್ಟಣ್ಣ ಅವರಂತೆ ನನಗೆ ಅವರೇ ಒಪ್ಪದ್ಕೊಂಡ್ರೆ ಹೌದು ನನಗೆ ಚಿನ್ನಯ್ಯ ನನಗೆ ಫೋನ್ ಮಾಡಿದ್ದ ಅಂತ ನಾನು ಮಹಾಂತಿ ಸಾಹೇಬ್ರಿಗೆ ನಾನು ಹೇಳಿದೆ ಅಂತ ಅವರೇ ಒಪ್ಪದ್ಕೊಂಡಿದ್ದೆ. ಹೌದು ನನಗೆ ಭಯ ಆಗುತ್ತೆ, ಅಲ್ಲೋಗದೆ ಹೆದರಿಕೆ ಆಗುತ್ತೆ ಅಂತ ನನಗೆ ಕಾಲ್ ಮಾಡಿದೆ ಅಂತ ಖುದ್ದು ಸ್ವತಃ ಚಿನ್ನಯ್ಯ ನನಗೆ ಫೋನ್ ಮಾಡಿದ್ದ ಅಂತ ಪ್ರಕಾಶ್ ರಾಜ್ ಅವರೇ ಒಪ್ಪಿಕೊಂಡಿದ್ದಾರೆ. ನಿಮ್ದೇನು ಸಮಸ್ಯೆ? ಮಾಧ್ಯಮದವರು ಅವರು ಮಾರಿಕೊಂಡ ಮಾಧ್ಯಮ ಅಂತ ಕರೀತಾರೆ. ಅದು ಒಳ್ಳೆ ಪದ, ಅದು ಮಾರಿಕೊಂಡ. ಇನ್ನೊಂತರ ಕರೆಯುವುದಾಯ್ತು ಮಾಧ್ಯಮದಲ್ಲಿ. ಅದು ಮಾಧ್ಯಮ ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು. ಒಬ್ರು ಪರ ಉಳ್ಳವರ ಪರ ಇರಬಾರ್ದು, ಬಲಿಷ್ಠರ ಪರ ಇರಬಾರ್ದು. ಅದು ಬಿಟ್ಟು ಮಾಧ್ಯಮ ಅಂದೇನು ವಾಸ್ತವ ಏನಿದೆ ಅದನ್ನ ಮಾತ್ರ ಬಿತ್ತರಿಕೆ ಮಾಡೋದು ಅದ ನಿಮ್ಮ ಕರ್ತವ್ಯ. ಅವ್ರ ಕಡೆ ಲೆಫ್ಟ್ ರೈಟ್ ಸೆಂಟ್ರು ಇದು ಲೆಫ್ಟ್ ರೈಟ್ ಸೆಂಟ್ರ್ ಇದು ಮಾಧ್ಯಮ ವೃತ್ತಿ ಅಲ್ಲ. ಪತ್ರಿಕೋದ್ಯಮ ಅಂದ್ರೆ ಏನು? ಅದು ಪತ್ರಿಕೋದ್ಯಮ ಆಗಿ ಉಳಿದಿದ್ಯಾ ಇಲ್ಲ ಬಿಸ್ನೆಸ್ ಆಗಿದ್ಯಾ ಅಂದ್ರೆ ನನ್ನ ಅತಿಯಾದ ಬಲವಾದ ಪ್ರಶ್ನೆ. ಹೀಗಾಗಿ ಸ್ನೇಹಿತರೆ, ನಿಮಗೆ ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆಯಾ? ಆಗಿರೋದು ಸತ್ಯ. VDR ಅಲ್ಲಿ ಇಷ್ಟು ಕೊಲೆ ಆಗಿದೆ ಅಂತ ರೆಕಾರ್ಡ್ ಇದೆ. ಅಲ್ಲಿ ಪಳವಳಿಕೆ ಸಿಕ್ಕಿದ್ದಾವೆ. ಇದಕ್ಕೆಲ್ಲ ಯಾರು ಹೊಣೆಗಾರು? ತನಿಖೆ ಆಗ್ಲಿ ಬಿಡಿ, ಸತ್ಯಾಂಶ ಹೊರಗಡೆ ಬರ್ಲಿ. ಯಾಕೆ ಸುಮ್ನೆ ಅವ್ರ ಮೇಲೆ ಅವಾಗ ಸೆಂಥಿಲ್ ಅವರು ತಮಿಳುನಾಡಿನಿಂದ ಇದು ಮಾಡ್ತಾರಂತ ಅಂದ್ರು. ಈಗಲೇ ಪ್ರಕಾಶ್ ರಾಜು 200 ಕೋಟಿ ಡೀಲ್ ಆಯ್ತು, 50 ಲಕ್ಷ ಚಿನ್ನಯ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವನು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ರಿಟ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಈಗ ಅದು ತನಿಖೆ ನಡೀಲಿ ಬಿಡಿ. ತಪ್ಪು ಯಾರ್ದೈತೆ ಅವರು ಕಾನೂನಿನಲ್ಲಿ ಎಲ್ಲರೂ ಸಮಾನರು. ಪ್ರಧಾನಮಂತ್ರಿ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಯಾರೇ ಆಗ್ಲಿ, ಅದು ಸರ್ಕಾರ ಮತ್ತು ಮಾಧ್ಯಮ ಮಾಡೋ ಕೆಲಸನ ಸಾಮಾನ್ಯ ಒಬ್ಬ ನಾಗರಿಕನಾಗಿ ಒಬ್ಬ ದೇಶದ ಪ್ರಜೆಯಾಗಿ ಪ್ರಕಾಶ್ ರಾಜ್ ಮಾಡ್ತಾ ಇದ್ದಾರೆ. ನಿಮಗೇನು ತೊಂದರೆ ಅದರಿಂದ? ಸ್ನೇಹಿತರೆ, ಈಗ ಎಚ್ಚೆತ್ತುಕೊಳ್ಳಿ. ಯಾರ್ಯಾರು ಸೌಜನ್ಯ ತರ ಅಂತ ಸೌಜನ್ಯನಿಗೆ ಅಕ್ಕ ತಂಗಿ ತರ ಎಲ್ಲ ಸಮಾನರೇ. ಹಾಗಾಗಿ ನ್ಯಾಯ ಒಬ್ಬ ನ್ಯಾಯ ಕೆಡ ತಪ್ಪೇನಿಲ್ಲ. ಅದರಲ್ಲಿ ನ್ಯಾಯ ಸಿಗ್ಲೇಬೇಕು. ತಪ್ಪಾದವರಿಗೆ ನ್ಯಾಯ ಒಂದಲ್ಲ ಒಂದಿನ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದೇ ಅಪರಾಧಿ ಇಂಥ ಅಪರಾಧಿಗಳು ಅಂತ ಈಗ ಸೌಜನ್ಯ ಅವರ ಪೋಷಕರು ಅಪರಾಧಿಗಳ ಇವರು ಅಂತ ಹೇಳಿದರೆ ಅವ್ರನ್ನ ನೀವು ಮಾಧ್ಯಮದ ಒಂದಿನ ಆದ್ರೂ ಹೋಗ್ಬಿಟ್ಟು ನಿಮ್ಮನ್ನ ಅಪರಾಧಿ ಅಂತ ಕರಿತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಏನ್ ಹೇಳ್ತೀರಾ ಅಂತ ಒಂದು ದಿನ ಆದ್ರೂ ಹೋಗಿ ಕೇಳಿದ್ದೀರಾ ಅವ್ರನ್ನ? ದಣಿಗಳು, ದೊರೆಗಳು
ಆ ಸಾಹುಕಾರರು ಅಂತ ನಿಮ್ಗೇನು ಕಾನೂನೇನು ಭೇದ ಭಾವ ಆಯ್ತಾ? ಉಳ್ಳವರಿಗೊಂದು, ಬಲಿಷ್ಠರಿಗೊಂದು, ಸಾಮಾನ್ಯರಿಗೊಂದು ಅಂತ ಕಾನೂನು ಇದೆ ನಮ್ಮ ದೇಶದಲ್ಲಿ. ಏನೇ ಆಗಲಿ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ನಮ್ಮಂತ ಯುವ ಪತ್ರಿಕೋದ್ಯಮಕ್ಕೆ ನಿಮ್ಮಂತ ಸಪೋರ್ಟ್ ಇರಲಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.